ಈ ಎಲ್ಲ ಬೆಳವಣಿಗೆಗಳ ನಡುವೆ ಬೆಂಗಳೂರಿನಲ್ಲಿ ಆದಂಥ ಲೂಟಿ ವಿಚಾರ ಈಗ ರಾಜಕೀಯವಾದಂಥ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಈ ಲಾ ಆ್ಯಂಡ್ ಆರ್ಡರ್ನ ಕಾನೂನು ಸುವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ JDS ಸುದೀರ್ಘವಾದಂಥ ಟ್ವೀಟನ್ನು ಮಾಡಿದರೆ, ಇನ್ನು ಪ್ರತಿಪಕ್ಷ BJP ಈಗ ಸರ್ಕಾರದ ನಡೆಯನ್ನು ಜೊತೆಗೆ ಸರ್ಕಾರದ ಸಮರ್ಥತೆಯನ್ನು ಪ್ರಶ್ನೆ ಮಾಡ್ತಾ ಇದೆ. ಸುಳಿವೆಲ್ಲ ಸಿಕ್ಕಿದ್ರೆ ಯಾಕ್ರಿ ಬಂದಿಲ್ಲ? ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದಿದ್ರೆ ಮಾಡ್ತಾ ಇರಲ್ಲ. ಏನು ಒಂದು ಗಂಟೆ ಏನಾಗೋಗ್ಬಿಡ್ತಾ? ಅದು ಜನವರಿ ತಿಂಗಳು. ಬೀದರ್ನಲ್ಲಿ ಹಾಡ ಹಗಲೇ ಗುಂಡು ಹಾರಿಸಿ ATM ವಾಹನ ಲೂಟಿ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಲೂಟಿಕೋರರಿನ್ನೂ ಸಿಕ್ಕಿಲ್ಲ. ಆಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ATMಗೆ ಹಣ ತುಂಬೋ ವಾಹನ ಹೈಜಾಕ್ ಮಾಡಿ ದರೋಡೆ ನಡೆಸಿರೋದು ರಾಜ್ಯವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇದು ಮೇಲ್ನೋಟಕ್ಕೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಎತ್ತುವಂತೆ ಮಾಡುತ್ತೆ. JDS ರಾಜ್ಯ ಘಟಕ ಕೂಡ ರಾಜ್ಯದಲ್ಲಿ ಈ ಹಿಂದೆ ನಡೆದಿದ್ದ ದರೋಡೆ ಪ್ರಕರಣಗಳ ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ರೆ JDS ಉಲ್ಲೇಖಿಸಿದ ಪ್ರಕರಣಗಳು ಯಾವ್ಯಾವು ತೋರಿಸ್ತೀವಿ ನೋಡಿ. 2024ರ ಅಕ್ಟೋಬರ್ನಲ್ಲಿ ದಾವಣಗೆರೆಯ ನ್ಯಾಮತಿಯಲ್ಲಿ SBI ಬ್ಯಾಂಕ್ ದರೋಡೆಯಾಗಿತ್ತು. ಈ ವರ್ಷ ಜನವರಿಯಲ್ಲಿ ಬೀದರ್ನಲ್ಲಿ ATMಗೆ ಹಣ ಸಾಗಿಸುವ ವಾಹನ ದರೋಡೆಯಾಗಿದೆ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿ ಹಾಗೂ ಏಪ್ರಿಲ್ನಲ್ಲಿ ಕಲಬುರಗಿಯಲ್ಲಿ ATM ಯಂತ್ರ ಧ್ವಂಸ. ಮೇ ತಿಂಗಳಲ್ಲಿ ವಿಜಯಪುರದ ಮರಗೂಳಿಯಲ್ಲಿ ಕೆನರಾ ಬ್ಯಾಂಕ್ ದರೋಡೆ. ಸೆಪ್ಟೆಂಬರ್ನಲ್ಲಿ ವಿಜಯಪುರದ ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ ಹಾಗೂ ನಿನ್ನೆ ನಡೆದ ಬೆಂಗಳೂರಿನಲ್ಲಿ ATMಗೆ ಹಣ ತುಂಬೋ ವಾಹನ ದರೋಡೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ಇವತ್ತು ದರೋಡೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ರು. ಆಗ ಲೂಟಿ ಮಾಡಿದವರ ಸುಳಿವು ಸಿಕ್ಕಿದೆ ಅಂದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಅಶೋಕ್ ಮತ್ಯಾಕೆ ಬಂಧನ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಸುಳಿವು ಸಿಕ್ಕಿದೆ, ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ. ಸುಳಿವೆಲ್ಲ ಸಿಕ್ಕಿದ್ರೆ ಯಾಕ್ರಿ ಬಂದಿಲ್ಲ? ಜನ ಇನ್ಮೇಲೆ ಬ್ಯಾಂಕ್ಗಳಲ್ಲಿ ಯಾವ ನಂಬಿಕೆ ಮೇಲೆ ಹಣ ಇಡಬೇಕು? ಇನ್ನು ರಾಜ್ಯದ ಪೊಲೀಸರು ದಕ್ಷರಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರೆ, ಪೊಲೀಸರ ಮೇಲೆ ಅಶೋಕ್ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ SC ಮಹದೇವಪ್ಪ ಒಂದು ಘಟನೆ ಅಷ್ಟೇ ಎನ್ನೋ ಮೂಲಕ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರು ಸೂಕ್ತ ಕ್ರಮ ತಗೊಂಡು ಅವ್ರನ್ನ ದರೋಡೆ ಮಾಡಿದವ್ರನ್ನ ಹಿಡಿಯುವಂಥ ಕೆಲಸ ಮಾಡ್ತಾರೆ. ಆಮೇಲೆ ನಮ್ಮ ಪೊಲೀಸು ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಭಯ ಇದ್ದಿದ್ರೆ, ಸರ್ಕಾರದ ಮೇಲೆ ಭಯ ಇದ್ದಿದ್ರೆ, ಇಲ್ಲಿ ಈ ತರ ದರೋಡೆ ಮಾಡಿದ್ರೆ ನಮ್ಮನ್ನು ಬಿಡಲ್ಲ, ಗುಂಡಾಕ್ತಾರೆ, ನಮ್ಮ ಮೇಲೆ ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದಿದ್ರೆ ಮಾಡ್ತಾ ಇರಲ್ಲ. ಅವರು ಏನ್ರಿ ಒಂದು ಗಂಟೆ ಏನಾಗೋಗ್ಬಿಡ್ತಾ? ಯಾವುದನ್ನು ಲಘುವಾಗಿ ತಗೊಳ್ಳೋದಿಲ್ಲ. ಒಂದು ಸ್ಮಾಲ್ ಇನ್ಸಿಡೆಂಟ್ ಲಘುವಾಗಿ ತಗೊಳ್ಳಲ್ಲ. ಕೆಲವರು ಇದನ್ನ ಕಾನೂನು ಸುವ್ಯವಸ್ಥೆ ಊಟ ಬಿಡ್ತು ಅಂದ್ಬಿಟ್ಟು ರಾಜಕೀಯಕ್ಕೆ ಬಳಸ್ಕೊತಾರೆ. ಇಟ್ಸ್ ನಾಟ್ ಕರೆಕ್ಟ್. ಒಂದು ಘಟನೆ ಆಗಿದೆ, ಅದರ ಬಗ್ಗೆ ತೀವ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಇಷ್ಟು ಮಾತ್ರವಲ್ಲದೆ ಗುಂಡಿ ಹಾಗೂ ವಾಹನದ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಆ ವೆಹಿಕಲ್ಸ್ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ, ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸನ್ನು ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡಿ ಈ CCTV ಕ್ಯಾಮ್ರಾದಲ್ಲಿ ವೆಹಿಕಲ್ಸ್ಗಳು ಯಾವ್ಯಾವ್ದು ಸಿಟಿ ಒಳಗಡೆ ಬಂದಿದೆ. ಎಲ್ಲಿ DK ಶಿವಕುಮಾರ್ ಅವರು ಈ ಟನಲ್ ರೋಡ್ ಮಾಡಕ್ ಹೊರಟಿದ್ರು, ಆ ಟನಲ್ ರೋಡ್ ಪಾಯಿಂಟ್ ಅಲ್ಲೇ ಆಗಿರೋದು. ಇದು ಗುಂಡಿಗಳು ತೋಡದ ಮೇಲೂ, ರಸ್ತೆಗಳಲ್ಲೆಲ್ಲ ಗುಂಡಿ ಬಿದ್ದ ಮೇಲೂ, ಆ ಗುಂಡಿಗಳನ್ನೆಲ್ಲ ದಾಟಿ ಹಂಗೆ ಹೋಗಿದ್ದಾನೆ. ಅವನಿಗೆ ನಿಜಕ್ಕೂ ಒಂದು ಅವಾರ್ಡ್ ಕೊಡ್ಬೇಕು. ಅವನಿಗೆ ಅವ್ನ ಗುಂಡಿಯಲ್ಲಿ ನಮ್ಮ ಕೈಲೇ ಕಾರ್ ಓಡಕ್ಕಾಗಲ್ಲ. ರಾಜ್ಯದಲ್ಲಿ ಇತ್ತೀಚೆಗೆ ಅನೇಕ ಬೆಳವಣಿಗೆಗಳು ನಡೆಯುತ್ತಿವೆ. ವಿಧಾನಸೌಧದ ಎದುರು ಹೊಡಿಬಡಿ, ಮಂಡ್ಯದ ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ, ವಿಧಾನಸೌಧದಲ್ಲಿನ ಪಾಕ್ ಪರ ಘೋಷಣೆ, ಮುಧೋಳದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಗಳು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಕನ್ನಡಿ ಹಿಡಿಯುತ್ತಿದೆ. ಇದೇ ವಿಚಾರ ಮುಂದಿಟ್ಟು ವಿಪಕ್ಷಗಳು ಟೀಕೆ ಮಾಡ್ತಿವೆ. ಬ್ಯೂರೋ ರಿಪೋರ್ಟ್ TV9.